ರೀ ಅದು ಅದು ನಿಮಗೆ ಹೇಳ್ಬೇಕು ಅಂತಲೇ ಇದ್ವಿ ರೀ. ಆದರೆ ನೀವೆಲ್ಲೋ ಹೊರಗೆ ಹೋಗ್ಬಿಟ್ಟಿದ್ರಿ, ಹಂಗಾಗಿ ಹೇಳೋಕ್ಕಾಗಲಿಲ್ಲ. ಇವ್ರು ಬೇರೆ ಅದೇನೋ ರಿಜಿಸ್ಟರ್ ಆಫೀಸ್ ಮ್ಯಾರೇಜ್ ಮಾಡ್ಕೋಬೇಕು ಅಂತೇಳಿ ಮೊದಲೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ರಂತೆ. ಹಂಗಾಗಿ ಅರ್ಜೆಂಟಾಗಿ ಹೋಗ್ಬಿಟ್ಟಿವಿ ರೀ. ನೀವು ಇದ್ದಿದ್ರೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ ರೀ. ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಮಗಳು ಮತ್ತು ಹಳೆಯಗೆ, ಇಬ್ರಿಗೂ ಆಶೀರ್ವಾದ ಮಾಡಿರಿ, 100 ಕಾಲ ಸುಖವಾಗಿ ಬಾಳ್ರಿ ಅಂತ. ಯವ್ವ ನನ್ನ ದೊಡೆ, ನನ್ನ ಅಲ್ಲು ಯವ್ವ. ಮಗಳು ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲ ಮುಂದೆ ನಿಂತು. ಥೂ. ಅಪ್ಪ, ನೀವು ಅಮ್ಮನ ಮೇಲೆ ಹಂಗೆಲ್ಲ ಕೈ ಮಾಡಂಗಿಲ್ಲ, ಹೊಡಿಬೇಡಿ ಬಿಡಿ ಅಪ್ಪ. ಏನಪ್ಪ ಹೇಳ್ದಂಗೆಲ್ಲ ಹಂಗೆ ಹೊಡಿತಿದ್ಯಾ? ನಿಮ್ಗೇನಾದರೂ ಹುಚ್ಚಿಗಿಚ್ಚಿ ಹಿಡ್ದಿದ್ಯಾ? ಯಾಕೆ ಹಂಗೆ ಹೊಡಿತಾ ಇದ್ದೀರಾ? ಅಮ್ಮನ ಮೇಲೆ ಇನ್ನೊಂದು ಏಟ್ ಕೈ ಮಾಡಿದ್ರು ನಾನು ಸುಮ್ಮನೆ ಇರಂಗಿಲ್ಲ. ನೋಡಮ್ಮ, ನಿನಗೆ ಮದುವೆ ಆಗಿದೆ, ಈಗ ನಿನ್ನ ಮೇಲೆ ಕೈ ಮಾಡ್ಕೊಳ್ಳೋಂಥ ಅಧಿಕಾರ ನನಗಿಲ್ಲ. ನೀನು ನನಗೆ ಹೇಳಕ್ಕೆ ಬರಬೇಡ. ನೀನು ಯಾರನ್ನೋದೇ ನಂಗೆ ಗೊತ್ತಿಲ್ಲ. ನನ್ನ ಪಾಲಿಗೆ ನೀನು ಸತ್ತೋಗಿದ್ದಿ. ಈಕಿ ನನ್ನ ಹೆಂಡ್ತಿ, ನಾನು ಹೆಂಗೆ ಬೇಕಾದ್ರೂ ಹೊಡ್ಕೋತೀನಿ. ನಿನಗೆ ಕೇಳೋ ಅಧಿಕಾರ ಇಲ್ಲ. ಯಾಕೆ ಅಧಿಕಾರ ಇಲ್ಲಪ್ಪ? ನಾನು ನಿನ್ನ ಮಗಳು. ಏನು ಮಗಳ? ನೀನು ಮಗಳ ಥರ ನಡ್ಕೊಂಡಿದ್ಯಾ? ಅಪ್ಪ ಕೊಡಬೇಕಾಗಿರೋ ಗೌರವ ನೀನು ಕೊಟ್ಟಿದ್ಯಾ? ಅಪ್ಪ ಇಲ್ಲದೆ ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡೋಳಾಗ್ಬಿಟ್ಯಾ? ಹಿಂಗಿರ್ಬೇಕಾದ್ರೆ ನಾನು ಯಾಕೆ ನಿನ್ನ ಮಗಳು ಅಂತ ಒಪ್ಕೋಬೇಕು? ನೀನು ನನ್ನ ಅಪ್ಪ ಅಂತ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ನೀನು ನನ್ನ ಪಾಲಿಗೆ ಸತ್ತೋಗಿದ್ಯಾ? ನೀನು ಹೇಳ್ದಂಗೆ ನಾನು ನಿನಗೆ ಅಪ್ಪ ಆಗಿದ್ರೆ ನಿನ್ನ ಜೊತೆ ಮದುವೆಗೆಲ್ಲ ನಾನು ಮತ್ತು ನಿಮ್ಮ ಅಣ್ಣವರು, ನಿನ್ನ ಅತ್ತಿಗೆ ಎಲ್ಲರೂ ಇರಬೇಕಾಗಿತ್ತಲ್ಲ. ಯಾರು ಕಾಣಿಸ್ತಿಲ್ಲ ನಿನ್ನ ಹತ್ರ. ನಿಮ್ಮಮ್ಮ ನಿಮ್ಮ ತಂಗಿ ಅಷ್ಟೇ ಸಾಕಲ್ಲ ನಿನಗೆ ಮದುವೆ ಮಾಡ್ಕೊಳ್ಳೋಕ್ಕೆ. ನಾವು ಇದ್ದೂ ಸತ್ತಂಗೆ ಅಲ್ಲ ನಿನ್ನ ಪಾಲಿಗೆ. ಹಂಗಿದ್ಮೇಲೆ ನೀನು ನಮಗಿದ್ದೂ ಸತ್ತಂಗೆ. ರೀ ತೂ ಬಿಡ್ತು ಅನ್ರಿ. ಏನಂತ ಮಾತಾಡ್ತಿದ್ದೀರಾ? ಒಳ್ಳೆ ಮದುವೆ ಶುಭ ಕಾರ್ಯದಲ್ಲಿ ಹಿಂಗೆ ಮಾತಾಡೋದು? ಕಣ್ಣೆದ್ರಿಗೆ ಮಗಳು ಇಟ್ಕೊಂಡು ನನ್ನ ಪಾಲಿಗೆ ಸತ್ತೋದು ಅಂತಿದ್ರಲ್ರಿ. ನಿಮಗೆ ಸ್ವಲ್ಪನಾದರೂ ತಿಳಿತತಿಲ್ಲ ರೀ. ಏಯ್, ನೀನು ಫಸ್ಟ್ ಬಾಯಿ ಮುಚ್ಚು. ಬಾಯಿ ತೆಗೆದಿ ಅಂದರೆ ಬಾಯಿಗೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ನಿನ್ನ ಕೈಯಾರೆ ನಿನ್ನ ಮಗಳ ಭವಿಷ್ಯನ ಹಾಳು ಮಾಡಿಬಿಟ್ಟು ನಾ ಎಂತೋಳೆ. ಅಪ್ಪ ಬಿಡಪ್ಪ, ಗುಡಿಗೆ ಬರೋರೆಲ್ಲ ಹೋಗೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಅಪ್ಪ, ನೀವು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಮಗಳು ಮದುವೆ ಮಾಡ್ಕೊಂಬಂದಿದ್ದಾಳಂದರೆ ಆಶೀರ್ವಾದ ಮಾಡಿಬಿಟ್ಟು ಖುಷಿಯಾಗಿ, ಅದು ಯಾಕಪ್ಪ ಹಂಗೆ ಜಗಳ ಮಾಡ್ತಿದ್ದೀರಾ? ಅಮ್ಮನ ಹೊಡೆಯೋದೆಲ್ಲ ಮಾಡ್ತಾ ಇದ್ದೀರಾ? ನಾನು ಮದುವೆ ಆಗಿರೋದು ನಿಮ್ಗೆ ಖುಷಿ ಇಲ್ವಾ? ನನ್ನ ಖುಷಿ ನೋಡಿ ನಿಮ್ಗೆ ಹೊಟ್ಟೆ ಉರಿತಾ ಇದೆಯಾ? ಅಣ್ಣ ಅದಕ್ಕೆ ಜೊತೆ ಸೇರಿ ನೀವು ಹಂಗೆ ಆಗ್ಬಿಟ್ರಾ? ನೀನು ಖುಷಿಯಾಗಿರ್ಬೇಕು ಅಂತ ಈ ಭೂಮಿ ಮೇಲೆ ಯಾರಾದರೂ ಬೇಡ್ಕೊತಾ ಇದ್ರೆ ಅದರಲ್ಲಿ ಮೊದಲನೇ ವ್ಯಕ್ತಿ ನಾನೇ. ಆದರೆ ಇವತ್ತು ನೀನು ನನ್ನ ದೃಷ್ಟಿಲಿ ಸತ್ತೋಗ್ಬಿಟ್ಟಿದ್ಯಾ. ನೀನು ಹೆಂಗಿದ್ರೆ ನನಗೇನು, ನೀನು ಯಾರ ಜೊತೆ ಮದುವೆ ಆದರೆ ನನಗೇನು. ಇನ್ನೊಂದೇನಂದು, ನಾನು ನಿಮ್ಮ ಅಣ್ಣ ಮತ್ತು ನಿಮ್ಮ ಅತ್ತಿಗೆ ಜೊತೆ ಸೇರಿ ನಿನ್ನ ಖುಷಿ ನೋಡಿ ಹೊಟ್ಟೆ ಹುರ್ಕೋತಿದ್ದೀನ? ಥೂ, ಅನ್ನ ತಿನ್ನ ಬಾಯಿಲಿ ಮಾತಾಡು. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನಿಂಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರಂತ ನನಗೆ ಗೊತ್ತು. ಅವರೆಲ್ಲ ಎಷ್ಟು ಇರಲಿ. ಈಗ ನಿನಗೆ ಮುಂದೆ ಇವಾಗೆ ಗೊತ್ತಾಗ್ತದೆ. ನಾನೇನು ಹೇಳೋದು ಬೇಕಾಗಿಲ್ಲ. ರಾಧಿಕಾ, ನಿಜವಾಗ್ಲೂ ನೀನು ತಪ್ಪು ಮಾಡಿಬಿಟ್ಟೆ. ನೀನು ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿದ್ರು ನಿಂಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀನು ನಿಜವಾಗ್ಲೂ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ? ನಾನು ನಿನ್ನ ಜೊತೆ ಹುಟ್ಟಿರೋನು, ನನಗೆ ನಿನ್ನ ಮೇಲೆ ಯಾಕೆ ದ್ವೇಷ ಇರುತ್ತೆ? ನೀನು ಖುಷಿಯಾಗಿರಲಿ ಅಂತ ತಾನೇ ನಾನು ಬಯಸೋದು. ಇಷ್ಟೆಲ್ಲ ಒದ್ದಾಡಿದ ಕೂಡ ನೀನು ಖುಷಿಯಾಗಿರಲಿ ಅಂತ, ನೀನು ಮೋಸ ಹೋಗ್ಬಾರ್ದು ಅಂತ. ಅಣ್ಣ, ನನ್ನ ಪರಿಸ್ಥಿತಿಗೆ ಏನಾಗಿದೆ? ನಾನು ರಾಣಿ ಥರ ಇರ್ತೀನಿ ಈಗಿಂದ, ನೋಡ್ತಾ ಇರು. ನೀನು ಅದನ್ನೇ ಆಡಿದ ಮಾತು ಆಡಬೇಡ ಅಣ್ಣ. ನಿಂಗೆ ಹೊಟ್ಟೆ ಕಿಚ್ಚಿಲ್ಲ ಅಂತಿದ್ಯಲ್ಲ, ಆಯ್ತು ಬಿಟ್ಬಿಡು. ಈಗ ಮದುವೆ ಆಗಿದ್ದೀವಲ್ಲ, ಒಳ್ಳೇದಾಗಲಿ ಅಂತ ಹಾರೈಸು. ಏನಪ್ಪ, ಈಗ ಮದುವೆ ಮಾಡ್ಕೊಂಡಿದೆಯಲ್ಲ, ಈ ವಿಷಯ ನಿಮ್ಮನೇಲಾದರೂ ಗೊತ್ತೋ ಇಲ್ವೋ? ನಿಮ್ಮಪ್ಪ ನಿಮ್ಮಮ್ಮಗ ಈ ಮದುವೆ ವಿಚಾರ ಎಲ್ಲ ಹೇಳಿದ್ರಾ? ಹೇಳಿದ್ದಿದ್ರೆ ಅವರು ಬಂದಿರ್ತಿದ್ರಲ್ಲಪ್ಪ. ಹೇಳಿಲ್ಲ ಅಂತ ಕಾಣಿಸ್ತತೆ. ಅಪ್ಪ, ಅಷ್ಟು ಕೋಟ್ಯಾಧಿಪತಿ ಆಗಿರೋ ಇವರು ನನ್ನಂಥ ಮಿಡಲ್ ಕ್ಲಾಸ್ ಹುಡುಗಿನ ಮದುವೆ ಆಗ್ತೀನಂದರೆ ಅವ್ರ ಮನೇಲಿ ಹೆಂಗೆ ಒಪ್ಕೊತಾರಪ್ಪ? ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಕೇಳ್ದೆ ಮದುವೆ ಆಗಿರೋದು. ಆಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ತಾಳಿ ನನ್ನ ಕೋಳಿಗೆ ಬಿದ್ಮೇಲೆ ಅವ್ರು ಹೆಂಗೆ ಬೇಡ ಅಂತಾರೆ? ಬೇಡ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರ ಮನೇಲಿ ಇವರೊಬ್ಬರೇ ಗಂಡ್ಮಗ ಇರೋದು, ವಾರಸ್ದಾರ. ಆ ಮನೆಗೆಲ್ಲ ಯಜಮಾನಿಕೆ ಇವ್ರಿಗೆ ಬರೋದು. ಅವ್ರು ಹೆಂಗೆ ಹೊರಗಡೆ ಹಾಕ್ತಾರೆ? ಹೊರಗಡೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನ ಅವರೇ ಒಪ್ಕೋತಾರೆ ಆಮೇಲೆ. ಓಹೋ, ಹಿಂಗೆಲ್ಲ ಯೋಚನೆ ಮಾಡಿರಿ ನೀವು? ಸರಿ. ಮತ್ತು ನಿಮ್ಮ ಅತ್ತೆ ಮನೆಗೆ ಅಡ್ರೆಸ್ ಎಲ್ಲ ಕೇಳ್ಕೊಮ್ಮ. ಈಗ ನಾವು ಬರ್ತೀವಿ, ಮತ್ತೆ ನೀನು ಬಿಟ್ಟು ಬರಬೇಕಲ್ಲ. ಅಡ್ರೆಸ್ ಎಲ್ಲ ಕೇಳ್ಕೊ ನಿಮ್ಮ ಹುಡುಗನ, ಅದೇ ಈ ಮಹಾರಾಜನ ಕೋಟ್ಯಾಧಿಪತಿನ ಕೇಳು. ಅಡ್ರೆಸ್ ಹೇಳ್ತಾನೇನೋ. ಅಡ್ರೆಸ್ ಕೇಳಿ ಅಲ್ಲಿಗೆ ಹೋಗೋಣ್ರಿ ಎಲ್ಲರೂ ಗಾಡಿ ಮಾಡ್ಕೊಂಡು, ಒಂದು ಕಾರ್ ಬುಕ್ ಮಾಡ್ಕೊಂಡು ನಿಮ್ಮ ಪ್ಯಾಲೇಸ್, ಅದೇ ನಿಮ್ಮ ಅರಮನೆಗೆ ಎಲ್ಲರೂ ಹೋಗೋಣ್ರಿ. ಅಪ್ಪ, ನೀವೀಗಲೂ ನನ್ನ ಗಂಡನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಈಗ ನೀವೇ ಕಣ್ಣಾರೆ ನೋಡ್ತಿರಲ್ಲ ನನ್ನ ಗಂಡನ ಅರಮನೆ ಪ್ಯಾಲೇಸ್ ಥರ ಇರೋ ಮನೆನ ನೀವೇ ನೋಡ್ತಿರಲ್ಲ. ಈಗ ನೀವೇ ದಂಗಾಗಿ ಹೋಗ್ತೀರಾ. ಈಗ ನೋಡ್ತಾ ಇರಿ. ನಾವು ದಂಗಾಗ್ತೀವೋ ನೀನು ದಂಗಾಗ್ತೀವೋ ನೋಡ್ತೀಯಲ್ಲ ತಗ. ಈಗ ಏನಪ್ಪ ಮಹಾರಾಜ, ಬಾಯಲ್ಲೇನು ಅಲ್ಲಿಲ್ಲ? ಯಾಕೆ ಮಾತಾಡವಲ್ಲ? ಅಡ್ರೆಸ್ ಹೇಳು ಅಂತ ಕೇಳಿದ್ವಿ. ಅದು ಹೇಳ್ತೀನಿ ಮಾವ, ನೀವು ಬುಕ್ ಮಾಡಿ, ನನ್ನ ಅಡ್ರೆಸ್ ಎಲ್ಲ ಹೇಳ್ತೀನಿ. ಆನಂದ, ನೀವಿಬ್ರು ಬೈಕಲ್ಲಿ ಬಂದುಬಿಡ್ರಪ್ಪ. ನಾವು 5 ಜನ ಕಾರಲ್ಲಿ ಹೋಗ್ತೀವಿ. ನೀನು ಹೆಂಗೋ ಅಡ್ರೆಸ್ ನೋಡಿದ್ದಿಲ್ಲ ಇವ್ರ ಮನೆಯೆಲ್ಲ, ಬಂದುಬಿಡ್ರಿ. ಏನು ಅಣ್ಣ ಇವ್ರ ಮನೆ ನೋಡಿದಾರಾ? ಕಿರಣ್, ಇದೇನು ನೀವು ಇಲ್ಲಿ ಕರ್ಕೊಂಬಂದಿದ್ದೀರಾ? ಇದು ಯಾವುದೋ ಒಳ್ಳೆ ಸ್ಲಮ್ ಏರಿಯಾ ಥರ ಇದೆ. ಇಲ್ಲಿ ಕರ್ಕೊಂಬಂದಿದ್ದೀರಲ್ಲ, ಇಲ್ಲೇನಾದರೂ ಒಂದು ಬಿಲ್ಡಿಂಗ್ ಕಟ್ಸಿದ್ದೀರಾ?
ಅಲ್ಲ 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 ಇಂಥಲ್ಲಿ ಎಲ್ಲ ಬಿಲ್ಡಿಂಗ್ ಯಾಕೆ ಕಟ್ಸಕ್ಕೆ ಹೋಗ್ತೀರಾ? ಇಲ್ಲೇನಾದರೂ ನಿಮ್ಮದು ಫ್ಯಾಕ್ಟ್ರಿ ಅಥವಾ ಏನಾದರೂ ಇದೆಯಾ? ಅದನ್ನು ತೋರ್ಸೋಕೆ ಏನಾದರೂ ಕರ್ಕೊಂಬಂದಿದ್ದೀರಾ? ಇವಳಿಗೆ ಹೆಂಗಪ್ಪ ಹೇಳೋದು ಇದೇ ನಮ್ಮ ಮನೆ ಅಂತ? ಇವಳ ರಿಯಾಕ್ಷನ್ ಹೆಂಗಿರುತ್ತೋ ಏನೋ ಗೊತ್ತಾದ್ಮೇಲೆ. ಆನಂದು ಪಾರ್ವತಿನ ಬರಲಿಲ್ಲಲ್ಲ, ಎಲ್ಲಿದ್ದಾರೋ ಏನೋ ಇನ್ನು. ನಿಮ್ಗಂತೂ ಅದೇನೋ ಅಂತಾರಲ್ಲ, ಸದಾಶಿವನ್ಗೆ ಅದೇ ಧ್ಯಾನ ನನಗೆ, ಬರೀ ಅವರಿಬ್ಬರದೇ ಧ್ಯಾನ ನಿಮಗೆ. ಮಗಳು ಅಳಿಯಂದು ಏನು ಚಿಂತೆ ಇಲ್ಲ ನಿಮಗೆ. ಅಲ್ಲಪ್ಪ, ನನ್ನ ಮಗಳು ಅವಾಗಿಂದ ಕೇಳ್ತಾ ಇದ್ದಾಳೆ, ನೀನೇನು ಉಸಿರು ಹೊರಗಾಕುವಲ್ಲಿ ಏನಂತ ಹೇಳುವಲ್ಲಿ ಇಲ್ಲಿ ಯಾಕೆ ಕರ್ಕೊಂಬಂದಿದ್ಯಪ್ಪ? ನನ್ನ ಮಗಳನ್ನಂಗೆ ಇಲ್ಲೇನ ನಿಮ್ಮ ಫ್ಯಾಕ್ಟ್ರಿ ಏನನ್ನ ಇದಾವ? ಛೀ, ಯಾಕೆ ಇದೇನಿದು? ಮುಸಿರು ನೀರು ನಮ್ಮಲ್ಲಿ ಚೆಲ್ತಾ ಇದ್ದಾರಲ್ಲ, ಇವ್ರಿಗೆ ಕಣ್ಣು ಕಾಣಿಸಲ್ವಾ? ನಾನೇನೋ ಊಹೆ ಮಾಡ್ಕೊತ ಇದ್ದೆ, ಮನೆಗೆಲ್ಲ ಹಂಗೆ ಕಾಲಿಡ್ತಿದ್ದಂಗೆ ಹೂವಿನ ಮಳೆ ಎಲ್ಲ ಸುರಿತದೆ ನನ್ನ ಮೇಲೆ ಅಂತ. ಇವ್ರು ನೋಡಿದ್ರೆ ಛೀ, ಮುಸಿರು ನೀರೆಲ್ಲ ಚೆಲ್ಬಿಟ್ರು ನನ್ನ ಸೀರೆ ಮೇಲೆ. ಏಯ್, ಯಾರಮ್ಮ ನೀನು? ನಿನಗೇನು ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಏನು ಕಣ್ಣಿಗೇನು ಮನುಷ್ಯರು ಕಾಣ್ತಾರ ಇಲ್ಲ? ಹಂಗೆ ಮನುಷ್ಯರ ಮೇಲೆ ಮುಸಿರು ನೀರೆಲ್ಲ ಚೆಲ್ತಿದೆಯಲ್ಲ. ಏಯ್, ಯಾರೇ ನೀನು? ನನ್ನ ಮನೆ ಹತ್ರ ಬಂದು ನನಗೆ ಆವಾಜ್ ಆಗ್ತಿದ್ಯಾ? ಇದು ನನ್ನ ಮನೆ, ನನ್ನ ಇಷ್ಟ, ಅದು ನನ್ನ ಮುಸ್ರೆ, ಇದು ನನ್ನ ಅಂಗಳ. ನಾನು ಎಲ್ಲಿ ಬೇಕಾದ್ರೂ ಚೆಲ್ತೀನಿ. ಆ ಕಡೆನ ಚೆಲ್ತೀನಿ, ಈ ಕಡೆನ ಚೆಲ್ತೀನಿ, ಇಲ್ಲ ಉದ್ದಕನ ಚೆಲ್ತೀನಿ, ಇಲ್ಲ ನನ್ನ ಮನೆಗೆ ಚೆಲ್ಕೊಂತೀನಿ. ಅದನ್ನ ಕೇಳಕ್ಕೆ ನೀನು ಯಾರು? ಮೊದಲು ನೀನು ಹೇಳು, ನನ್ನ ಅಂಗಳದಾಗ ನೀನು ಯಾಕೆ ನಿಂತ್ಕೊಂಡಿದ್ಯಾ? ನೀವೆಲ್ಲ ಯಾರು? ಎದಕ್ಕೆ ಬಂದು ಇಲ್ಲಿ ನಿಂತ್ಕೊಂಡಿರೋದು ನೀವು? ನೀನು ಎಲ್ಲನ ಚಲಿಕೆ, ನೀನು ನಿನ್ನ ಮನೆಗನ್ನ ಚಲಿಕೆ, ನಿನ್ನ ಮನೆ ಮೇಲನ್ನ ಚಲಿಕೆ, ನಾವು ಅದನ್ನು ಕೇಳಕ್ಕೆ ಹೋಗಲ್ಲ. ಆದರೆ ಅಲ್ಲಿ ಮದುವೆ ಮಾಡ್ಕೊಂಬಂದು ನಿಂತಿದ್ದಾರೆ ಮದುಮಕ್ಕಳು, ಅಲ್ಲಿ ಅವ್ರ ಮೇಲೆ ಚಲ್ತಿಯಲ್ಲ, ನನ್ನ ಮಗಳ ಮೇಲೆಲ್ಲ ಚೆಲ್ಲಿದ್ಯಾ? ನಿಂಗೆ ಮತ್ತೆ ತಿಳಿಯಂಗಿಲ್ಲೇನು? ಮನುಷ್ಯರು ಕಾಣಂಗಿಲ್ಲ? ಅಯ್ಯ, ನನಗೇನು ಗೊತ್ತು? ನಾನು ಹಂಗೆ ಬಾಗ್ಲಲ್ಲಿಂದ ಯಾವಾಗಲೂ ಉಗ್ಗಂಗೆ ಉಗ್ಗಿನಿ. ನನಗೇನು ಕನಸು ಬಿದ್ದಿತ್ತಾ ನೀವು ಬಂದು ನನ್ನ ಮನೆ ಮುಂದೆ ನಿಂದಿರ್ತೀರಿ ಅಂತ? ಯಾರಿವರು? ಯಾರೋ ಮದುವೆ ಮಾಡ್ಕೊಂಬಂದಂಗೆ ಐತೆ. ಮದುವೆ ಮಾಡ್ಕೊಂಡಂಗಲ್ಲ, ಮದುವೆ ಮಾಡ್ಕೊಂಡೇ ಬಂದಿದ್ದಾರೆ. ದೀಪಾ, ಆ ಕಡೆ ಸರಿ, ಈ ಕಸನೆಲ್ಲ ಆ ಕಡೆ ಒಗಿಬೇಕು. ಏನು ಹೊಲ್ಸ್ ಜನ ಏನೋ ಇವರು. ಏಯ್, ಹೊಲ್ಸ್ ಜನ ಪಲ್ಸ್ ಜನ ಅಂದರೆ ನಿಂದು ಮತ್ತೇನಿಲ್ಲ, ನಿಂದು ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೆಟ್ಟಗೆ ಮಾತಾಡು. ನನ್ನ ಅಂಗಳದಾಗೆ ನಿಂತು ನನಗೆ ಎದುರು ಮಾತಾಡ್ತಾ ಮತ್ತೆ. ಯಾರು ಇವರು? ಎದಕ್ಕೆ ಬಂದಿಲ್ಲ ನಿಂತಾರ ಬೆಳಗ್ಗೆ ನನ್ನ ತಲೆ ತಿನ್ನಕ? ಕಿರಣ, ನೀನೇನು ಮದುವೆ ಮಾಡ್ಕೊಂಬಂದಿದ್ಯಾ? ಯಪ್ಪ ಯಪ್ಪ ಯಪ್ಪ, ಒಂದು ಮಾತು ತಂದೆ ತಾಯಿಗೆ ಹೇಳ್ಬೇಕು ಅನ್ನೋದಿಲ್ಲ, ಮದುವೆ ಮಾಡ್ಕೊಂಡು ಬಂದು ನಿಂತಿದ್ಯಾ ಇಲ್ಲಿ? ತಂಗಿನ ಮದುವೆ ಮಾಡಿ ಕಳಿಸ್ಬೇಕು ಫಸ್ಟು ಅನ್ನೋದಿಲ್ಲ, ನೀನು ಮದುವೆ ಮಾಡ್ಕೊಂಡು ಬಂದಿದ್ಯಾ? ನಿನಗೇನು ಬಂದಿತ್ತು ಓದ್ಕೊಂಡು ಹೋಗೋದು? ಗೂನೆ ರೋಗ. ನಿಂದಿನ್ನ ನೆಟ್ಟಿಗೆ ಓದೋದೇ ಮುಗೋದಿಲ್ಲ. ಅದು ಓದೋದು ಕೂಡ ನೆಟ್ಟು ಓದಂಗಿಲ್ಲ, ಕಿಸಂಗಿಲ್ಲ, ಆ ಕಾಲೇಜ್ಗೆ ಹೋಗಂಗಿಲ್ಲ, ಏನಿಲ್ಲ. ಬರೀ ಇಂಥವೇ ಆ ಕಡೆ ತಿರುಗಾಡಿಕೆ ಅಂತ ಉದ್ರೆ ಇದ್ದಿ. ಮತ್ತೆ ಅದ್ರಾಗ ಒಂದು ನೌಕರಿ ಇಲ್ಲ, ಏನಿಲ್ಲ, ₹1 ದುಡಿಯಂಗಿಲ್ಲ. ನೋಡಿದ್ರೆ ಮದುವೆ ಮಾಡ್ಕೊಂಡು ಬಂದಿದ್ದೆ. ಏಯ್, ಯಾರಮ್ಮ ನೀನು? ಯಾಕೆ ಹಂಗೆ ಹೊಡಿತಿದ್ಯಾ ನನ್ನ ಗಂಡನ? ಯಾರು ನೀನು? ಕಿರಣ್, ಯಾರು ಇವರು? ಯಾಕೆ ಹಿಂಗೆ ಆಡ್ತಿದ್ದಾರೆ? ಒಳ್ಳೆ ಹುಚ್ಚು ಬಂದಿರೋ ಥರ, ಮೆಂಟಲ್ ಗಿರಾಕಿ. ಏಯ್, ಯಾರಮ್ಮ ನೀನು? ನನ್ನ ಅಳಿಯನ್ನೇ ಹೊಡಿತಾ ಇದೆಯಾ? ನನ್ನ ಅಳಿಯ ಯಾರಂತ ಗೊತ್ತಾ? ಅವ್ರ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಾ ನಿನಗೆ? ನನ್ನ ಅಳಿಯನ್ನೇ ಹೊಡಿತಾ ಇದೆಯಾ? ನಿಂಗೆ ಏನನ್ನ ಹುಚ್ಚಿಗಿಚ್ಚು ಹಿಡ್ದಿದ್ಯಾ? ನಿನ್ನ ಮಗ ಏನನ್ನ ಹಿಂಗೆ ನಿಮ್ಮನ್ನ ಬಿಟ್ಟು ಹೋಗಿದ್ದಂಗೆ ಇದನ್ನ, ಅದಕ್ಕೆ ಹುಚ್ಚು ಬಂದಿದ್ದಂಗೆ ಐತೆ. ನನ್ನ ಯಾರಂತ ಕೇಳ್ತಿದ್ದೀರಲ್ಲ, ನಾನು ಇವ್ನ ನಡೆದಿರೋ ತಾಯಿ, ಈ ಮನೆ ಯಜಮಾನಿ. ಇನ್ನು ನೀನು ಇವನ್ನ ಮದುವೆ ಮಾಡ್ಕೊಂಬಂದಿದ್ಯಲ್ಲ, ನೀನು ನನ್ನ ಸೊಸೆ ಇದ್ದಂಗೀಗ. ನಾನು ನಿನಗೆ ಅತ್ತೆ ಆಗ್ತೀನಿ. ನನಗೆ ಹುಚ್ಚು ಹಿಡ್ದಿದೆ ಅಂತೀರಾ ತಾಯಿ ಮಗಳು? ಏನಿಲ್ಲ, ಬಾರ್ಗೆ ತಗೊಂಡು ಇಬ್ರಿಗೂ ಹುಚ್ಚು ಬಿಡಿಸ್ಬಿಡ್ತೀನಿ. ಏನು ಏನು ಹೇಳ್ತಿದ್ದೀರಾ ನೀವು? ನೀವು ನಮ್ಮ ಅಳಿಯನ ಅಮ್ಮನ? ಇದು ನಿಮ್ಮ ಮನೆನಾ? ಅಂದರೆ ಇದು ಇದು ಇವ್ರ ಮನೆನಾ? ಅಂದ್ರೆ ಗಿಂದ್ರೆ ಏನೂ ಇಲ್ಲ, ಇದೇ ನಮ್ಮ ಮನೆ. ನಮಗಿದೊಂದು ಮನೆ ಬಿಟ್ಟರೆ ಬೇರೆ ಯಾವ ಮನೆನೂ ಗತಿ ಇಲ್ಲ. ಕಿರಣ್, ನಂಗೆ ಗೊತ್ತು ನೀವು ಪ್ರ್ಯಾಂಕ್ ಮಾಡ್ತಾ ಇದ್ದೀರಂತ. ಈ ಅಮ್ಮ ಆ್ಯಕ್ಟಿಂಗ್ ಮಾಡಮ್ಮ ಚೆನ್ನಾಗಿರೋರನ್ನ ಇಟ್ಕೊಂಬಂದಿದ್ದೀರಾ ಬಿಡಿ. ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ, ಯಾರಾದರೂ ನೋಡಿದವರು ನಂಬಿಡಬೇಕು. ನನಗೆ ಗೊತ್ತು ಇದು ಸುಳ್ಳು ಅಂತ. ಕಿರಣ್, ಹೇಳಿದ್ದು ಪ್ರ್ಯಾಂಕ್ ಅಂತ.